ಕಾಶಿ ಒಂದು ಚಿಕ್ಕದು ಕಾಶಿ ತೀರ್ಥ ಅಂತ ಐತ್ರಿ. ಅಲ್ಲಿ ಕಾಶಿಯಿಂದ ನೀರ್ ಬರ್ತೈತೆ ಅನ್ನೋ ಪ್ರತೀತಿ ಐತಿ. ಇದು ಮತ್ತೆ ಶಿವ ಮತ್ತು ವಿಷ್ಣು ಪುಷ್ಕರ ಅಂತ ದೊಡ್ಡ ಹೊಂಡ ಐತ್ರಿ ಈ ಕಡೆ. ಸೊ ಈ ತರ ಪೂಜೆಗಳೆಲ್ಲ ಇರುತ್ತೆ. ಇವಾಗ ಅವ್ರ ಹತ್ರನೇ ಕೇಳೋಣ. ಇದು ಬಂದ್ಬಿಟ್ಟು ನೀರು ಅಂತರ್ಜಲ ನೀರಿದು, ಯಾವಾಗ್ಲೂ ಹರಿತಾನೆ ಇರುತ್ತೆ ನೀರಿದು, ನಿಂತ ನೀರಲ್ಲ ಇದು. ವೆಲ್ಕಮ್ ಟು ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ. ನೋಡ್ತಿದ್ದೀರಲ್ಲ, ದಕ್ಷಿಣ ಕಾಶಿದು ಪ್ರಸಿದ್ಧವಾದದ್ದು ಎಲ್ಲ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ. ಮೊದಲಿಗೆ ಇಲ್ಲಿ ಹೊಂಡ ಐತೆ, ಹೊಂಡ ನೋಡ್ಕೊಳ್ಳೋಣ. ಹೊಂಡದಲ್ಲಿ ಸ್ನಾನ ಮಾಡ್ಕೊಂಡು ಅದಾದ ತಕ್ಷಣ ನೆಕ್ಸ್ಟ್ ಶಿವನ ದೇವಸ್ಥಾನ ಐತೆ, ಶಿವನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು 2 ಹೊಂಡ ಇದೆ, ಒಂದ್ ಚಿಕ್ಕ ಹೊಂಡ, ಒಂದ್ ದೊಡ್ಡ ಹೊಂಡ. 2 ಹೊಂಡಕ್ಕೂ ಭೇಟಿ ಕೊಡ್ತೀನಿ. 2 ಹೊಂಡದ್ದು ನಿಮ್ಗೆ ಏನೇನು ಪ್ರಸಿದ್ಧತೆ ತಿಳಿಸ್ಕೊಡ್ತೀನಿ, ದೇವಸ್ಥಾನ ತಿಳಿಸ್ತೀನಿ ಅಂತ. ಸೊ ಹೋಗೋಣ ಬರ್ರಿ. ಇಲ್ಲಿ ನೋಡ್ರಿ, ಈ ತರ ಏನೋ ದೇವ್ರದ್ದು ಮಹಿಮೆ ಗೊತ್ತಿಲ್ಲ, ಬಟ್ ಈ ತರ ಆಗಿರ್ತವೆ ದೇವಸ್ಥಾನದಲ್ಲಿ. ತುಂಬಾ ಈ ತರ ಆದ್ರೆ ಹೆಂಗಪ್ಪ ಗೊತ್ತಿಲ್ಲ, ಬಟ್ ದೇವಸ್ಥಾನ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ತರದೆಲ್ಲ ಕೇರ್ ಮಾಡಬಾರ್ದು. ಈ ದೇವಸ್ಥಾನ ಬಂದ್ಬಿಟ್ಟು ಮಹಾಕೂಟೇಶ್ವರ ಅಂತ ದಕ್ಷಿಣ ಕಾಶಿಯಿಂದ ಫೇಮಸ್ ಆಗೈತಿ. ಇಲ್ಲಿ ಕೂಡ ಒಂದು ಶಿವನ ದೇವಸ್ಥಾನ ಐತಿ ಒಳಗಡೆ, ಹೊಂಡದ ಒಳಗಡೆ. ಪ್ಲೇಸು ಸಖತ್ತಾಗೈತಿ. ಸಂಕ್ರಾಂತಿಗೆ ಫುಲ್ ರಶ್ ಐತಿ ಇವತ್ತಂತೂ. ನೋಡ್ತಿದ್ರಲ್ಲ ಎಷ್ಟು ರಶ್ ಐತೆ ಅಂತೇಳಿ. ನಾರ್ಮಲ್ ಡೇಸ್ ಒಳಗೆ ಬಂದ್ರೆ ಇಷ್ಟು ರಶ್ ಇರೋಲ್ಲ. ನಾರ್ಮಲ್ ಹಬ್ಬ ಬಂದ್ರೆ ಒಂದು 20-25 ಜನರು ಅಷ್ಟೇ ಇರ್ತಾರೆ. ಸಂಕ್ರಾಂತಿಗೆ ಅಂತೇಳಿ ಫುಲ್ ರಶ್ ಐತಿ. ಬನಶಂಕರಿನೂ ಅಷ್ಟೇ ರಶ್ ಇತ್ತು. ಇದು ಪ್ಲೇಸ್ ಚೆನ್ನಾಗೈತಿ. ಬನಶಂಕರಿಗೆ ಯಾರಾದ್ರೂ ಇರ್ತೀವಿ, ಶಿವ ಮಂದಿರ ಮಹಾಕೂಟ 2 ನೋಡ್ಕೊಂಡು ಹೋಗ್ರಿ. ಚೆನ್ನಾಗೈತಿ ಪ್ಲೇಸ್ ಮಾತ್ರ. ಅಲ್ಲಿ ಟೆಂಪಲ್ ಐತಿ, ಟೆಂಪಲ್ ತೋರಿಸ್ತೀನಿ ಅಂತ. ಎಷ್ಟು ರಶ್ ಐತಂತ ಅಲ್ಲಿ ನೀವೇ ನೋಡಾತಿರಲ್ಲ. ನಾರ್ಮಲ್ ಡೇಸ್ ಒಳಗೆ ಬಂದ್ರೆ ಇಷ್ಟು ರಶ್ ಇರೋದಿಲ್ಲ, ಕಡಿಮೆ ರಶ್ ಇರುತ್ತೆ. ಸೊ ನಾರ್ಮಲ್ ಡೇಸ್ ಒಳಗೆ ನೀವು ಬಂದು ನೋಡ್ರಿ, ವಿಸಿಟಿಗೆ ಬೆಸ್ಟ್ ಪ್ಲೇಸ್ ಇದು. ವೀಕೆಂಡ್ ಒಳಗೂ ಬರ್ರಿ, ಚೆನ್ನಾಗಿರುತ್ತೆ. ಇನ್ನೇನು ಬೇಸಿಗೆ ಶುರು ಆಗುತ್ತೆ, ಬೇಸಿಗೆಗೆ ಬರ್ರಿ. ಇದು ಬಂದ್ಬಿಟ್ಟು ನೀರು ಅಂತರ್ಜಲ ನೀರಿದು, ಯಾವಾಗಲೂ ಹರಿತಾನೆ ಇರುತ್ತೆ ನೀರಿದು, ನಿಂತ ನೀರಲ್ಲ ಇದು. ಇಲ್ಲಿ ಕೆಳಗಡೆ ಒಂದು ಕೊಳ ಐತೆ, ಅಲ್ಲಿಂದನೇ ನೀರು ಬರ್ತಾ ಇರುತ್ತೆ. ಇದು ಕಾಶಿಯಿಂದ ಬರ್ತನ್ನೋ ನಂಬಿಕೆ ಇದೆ ನೀರು. ಅಲ್ಲಿ ಮುಂದ್ಗಡೆ ಒಂದು ಇದು ಇದೆ, ಆ ಕಡೆ ಅಲ್ಲಿಂದ ನೀರು ಪಾಸ್ ಆಗುತ್ತೆ, ಹೊರಗಡೆನೇ ಇದೆ, ಅದನ್ನು ತೋರಿಸ್ತೀನಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಮಹಾಕೂಟೇಶ್ವರ ಅಂತ ದಕ್ಷಿಣ ಕಾಶಿ ಅಂತ ಕರೀತಾರೆ ಇದನ್ನು. ಸೊ ಮೇನ್ ಗರ್ಭಗುಡಿ ಬಂದ್ಬಿಟ್ಟು ಇದೆ ಶಿವನ ದೇವಸ್ಥಾನ. ಸಿಕ್ಕಾಪಟ್ಟೆ ರಶ್ ಇದೆ, ನೋಡ್ತಿದ್ದೀರಲ್ಲ. ರಶ್ ಮಾತ್ರ ಜಾಸ್ತಿ ಐತೆ. ನಾರ್ಮಲ್ ಡೇಸ್ ಬಂದ್ರೆ ರಶ್ ಇರೋದಿಲ್ಲ. ಇವತ್ತು ಸಂಕ್ರಾಂತಿ ಅಂತ ಇಷ್ಟು ರಶ್ ಐತೆ. ದರ್ಶನ ತೊಗೊಳ್ಳೋಣ ಒಳಗಡೆನೂ ಹೋಗಿ. ಚೆನ್ನಾಗೈತೆ. ಹಳೆಯ ಕಾಲದ ಆಲದ ಮರ ಸಹಿತ ಐತೆ. ಇದೆ ಒಳಗಡೆ ಗರ್ಭಗುಡಿ, ಶಿವಲಿಂಗ ಐತೆ, ಮಹಾಕೂಟೇಶ್ವರ ಐತೆ. ಒಳಗಡೆ ವಿಡಿಯೋ ಅಲೋ ಐತೆ ಎಲ್ಲೋ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್, ಇದು ಮಹಾಕೂಟೇಶ್ವರ ದೇವಾಲಯ. ಇಲ್ಲಿ ನಮ್ಮ ಹತ್ರ ಸ್ವಾಮೀಜಿಗಳಿದ್ದಾರೆ, ಅವ್ರ ಹತ್ರ ಕೇಳೋಣ ಬನ್ನಿ. ಸ್ವಾಮಿಗಳ ಎಷ್ಟನೇ ವರ್ಷದ ಇತಿಹಾಸ ಏನಿದೆ ಇದ್ರದ್ದು? ಇದು ಬದಾಮಿ ಚಳಕೆಯ ದೇವಸ್ಥಾನ ಇದೆ ಇದು. ಇದು ಬದಾಮಿ ಚಳಕೆ ಮಂಗಳೇಶ ಅವರು ಸ್ಥಾಪನೆ ಮಾಡಿದ್ದು. ನವಸಾರಿಕ ಅಂತ ಒಂದು ರಾಜ್ಯದ ಮೇಲೆ ದಾಳಿ ಮಾಡಿದ್ಮೇಲೆ ಗೆದ್ದ ಸಂದರ್ಭದಾಗ ಇವು ದೇವಸ್ಥಾನ ಇಟ್ಕೊಂಡಿರ್ತಾನೆ. ಈ ದೇವಸ್ಥಾನ ಕಟ್ಟಿಸ್ತಾನಂತೆ ಮಂಗಳೇಶ. ಸರಿಯ ಪುರಾಣ ಪ್ರಕಾರ ಇದು ಎಲ್ಲ ಬದಾಮಿ ಚಳಕದಿಂದ 3 ದೇವಸ್ಥಾನ ಐತಿ. ಇದು ಉದ್ಬೋಲಿಂಗ, ಮಹಾಕೂಟೇಶ್ವರ ದೇವಸ್ಥಾನ ಉದ್ಬೋಲಿಂಗು. ಆ ಕಡೆ ಮುದಿಮಲ್ಲಿಕಾರ್ಜುನ, ವೀರಭದ್ರೇಶ್ವರ, ನವಗ್ರಹ ಎಲ್ಲ ಸುತ್ತಮುತ್ತ ದೇವಸ್ಥಾನಗಳಿದಾವೆ. ಹೊಂಡ ಬಂದ್ಬಿಟ್ಟು ಅದು ಒಂದು ಕಾಶಿ ಒಂದು ಚಿಕ್ಕದು ಕಾಶಿ ತೀರ್ಥ ಅಂತ ಐತ್ರಿ. ಅಲ್ಲಿ ಕಾಶಿಯಿಂದ ನೀರ್ ಬರ್ತೈತೆ ಅನ್ನೋ ಪ್ರತೀತಿ ಐತಿ. ಇದು ಮತ್ತೆ ಶಿವ ಮತ್ತು ವಿಷ್ಣು ಪುಷ್ಕರ ಅಂತ ದೊಡ್ಡ ಹೊಂಡ ಐತ್ರಿ ಈ ಕಡೆ. ಅದೆಲ್ಲ ನೋಡಕ್ ಸಿಗ್ತ್ರಿ. ಅದೆಲ್ಲ ಭೂಮಿಯಿಂದ ಅಂತರ್ಮುಖ ಭೂಮಿ ನೀರ್ ಬರ್ತೈತ್ರಿ. ಅದು ಬುಗ್ಗೆ ಬರ್ತೈತಿ, ಎಲ್ಲ ನೀರ್ ಬರ್ತೈತ್ರಿ. ಅಲ್ಲಿ ಮತ್ತೇನ್ ಪ್ರಸಿದ್ಧಿ ಇದೆ ಸರ್? ಇದೆಲ್ಲ ಆಗಿನ ಜಾತ್ರೆ ಇರ್ತೈತ್ರಿ. ಇಲ್ಲೆಲ್ಲ ಶ್ರಾವಣ ಮಾಸದಾಗ ವಿಶೇಷ ಪೂಜೆ ಎಲ್ಲ ವ್ಯವಸ್ಥೆ ಇರ್ತೈತಿ. ಮಾಳಿಕಟ ನಿಮ್ಗೆ ವಿಶೇಷ ಅಂದ್ರೆ ಮತ್ತೆ ಶಿವರಾತ್ರಿ, ನಾಳೆ ಶಿವರಾತ್ರಿ ಬರ್ತಲ್ಲ, ಶಿವರಾತ್ರಿ ವಿಶೇಷ ಪೂಜೆ ಎಲ್ಲ ಮಾಡಿರ್ತೈತಿ. ಶ್ರಾವಣ ಮಾಸದಾಗ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇರ್ತೈತಿ. ಎಲ್ಲ ಭಕ್ತರು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಜಾತ್ರೆ ರಥೋತ್ಸವ ಯಾವಾಗಿರುತ್ತೆ? ಆಗಿ ಹುಣ್ಣಿಗೆ ಜಾತ್ರೆ ಇರ್ತೈತಿ. ಈ ಸಲ 2 ತರ ಇರ್ತೈತಿ. ಅಂದ್ರೆ ಆಗಿ ಹುಣ್ಣಿ ದಿನ ಅಂದ್ರೆ ಬುದ್ಧ ಪೂರ್ಣಿಮೆ ಇರ್ತದಲ್ಲ, ಅವತ್ತು 2 ದಿನ ಜಾತ್ರೆ ಇರ್ತೈತಿ. ಒಂದು ಹುಣ್ಣಿ ದಿನ ಇರ್ತೈತಿ, ಒಂದು ಮರುದಿನ ಇರ್ತೈತಿ. ಅದಕ್ಕಾಗಿ ಹುಣ್ಣಿ ದಿನ ಎಲ್ಲ ಇರ್ಬೇಕೈತಿ. ಎಷ್ಟನೇ ಇಸ್ವಿ ಸರ್ ಇದು ದೇವಸ್ಥಾನ? ಎಷ್ಟು ವರ್ಷ? 620 ರಿಂದ 25 ಮಠ ಸ್ಥಾಪನೆ ಆಗೈತೆ, ದೇವಸ್ಥಾನ ಸ್ಥಾಪನೆ ಆಗೈತೆ ಅಂತ ಹೇಳ್ತಾರೆ. ಇದು ಮೂಲ ದೇವಸ್ಥಾನ ಉದ್ಬೋಲಿಂಗು ಐತಿ. ಇದು ಮೂಲ ದೇವಸ್ಥಾನ ಉದ್ಬೋಲಿಂಗು. ಉಳಿದೆಲ್ಲ ಸ್ಥಾಪನೆ ಮಾಡಿ ಶಿವ ನೆಲೆಸಿದ್ದು. ಶಿವ ನೆಲೆಸಿದ್ದು ದಕ್ಷಿಣ ಕಾಶಿ ಅಂತ ಎಲ್ಲ ಹೇಳ್ತಾರೆ ಇದನ್ನೆಲ್ಲ ದೇವಸ್ಥಾನ. ಮತ್ತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸರ್ ನಿಮ್ಗೆ ಇದ್ರ ಪ್ರಕಾರ? ಅಷ್ಟೇ, ನಾವೆಲ್ಲ ಇಲ್ಲೆಲ್ಲ ವಿಶೇಷ ಪೂಜೆ ಮಾಡ್ತಿರ್ತೀವಿ ಅಷ್ಟೇ. ನಮ್ಮ ಪ್ರಧಾನ ಅರ್ಚಕರೇ ಹೇಳ್ತಿರ್ತಾರೆ ಎಲ್ಲರೂ. ನೋಡಿದ್ರಲ್ಲ, ಇವತ್ತು ಅಷ್ಟೊಂದು ಸ್ವಾಮಿಗಳು ಹೇಳಿದ್ರು. ಇನ್ನು ಇದ್ರ ಬಗ್ಗೆ ವಿಶೇಷವಾಗಿ ಬೇಕಂದ್ರೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ನೆಕ್ಸ್ಟ್ ಈ ಹೊರಗಡೆ ಒಂದು ಐತೆ, ಅದನ್ನು ತೋರಿಸ್ತೀನಿ ಬರ್ರಿ. ಹೊರಗಡೆ ಒಂದು ಟೆಂಪಲ್ ಐತೆ, ಅಲ್ಲಿ ಒಂದು ಚಿಕ್ಕ ಹೊಂಡ ಐತೆ, ಅದನ್ನು ತೋರಿಸ್ತೀನಿ ಅಂತ. ಸೊ ಈ ತರ ಪೂಜೆಗಳೆಲ್ಲ ಇರುತ್ತೆ. ಇವಾಗ ಅವ್ರ ಹತ್ರನೇ ಕೇಳೋಣ.
ಇದು ದಕ್ಷಿಣದ ಕಾಶಿ ಕಾಶಿ ತೀರ್ಥ ಅಂದ್ರೆ ಉತ್ತರ ಕಾಶಿಲಿದ್ದ ಜಲ ಬರ್ತದೆ. ಇದು ಉತ್ತರ ಕಾಶಿಲಿದ್ದ ಹೇಗಪ್ಪ ಜಲ ಬರೋದು ಅಂತಂದ್ರೆ ಉತ್ತರ ಕಾಶಿ ಜಂಗಮೌಳಿ ಮಠದ ಗುರುಗಳಾದ ಚಾತುಕರ್ಣಾಚಾರ್ಯರು ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವ್ರ ಕೈಯಲ್ಲಿರುವಂತಹ ಜೋಳಿಗೆ ಭತ್ತ ನದಿ ದಂಡ ಮೇಲೆ ಇಟ್ಟು ಸ್ನಾನ ಪೂಜೆ ಮಾಡ್ತಿದ್ರು. ಸ್ನಾನ ಪೂಜೆ ಮಾಡುವಾಗ ಅವ್ರ ಕೈಯಲ್ಲಿರುವಂತಹ ಬೆತ್ತ ಉತ್ತರ ಕಾಶಿ ಗಂಗಾ ನದಿಯಲ್ಲಿ ಕಳೆದು ಹೋಗ್ಬಿಡ್ತಾರೆ. ಉತ್ತರ ಕಾಶಿ ಗಂಗಾ ನದಿಯಲ್ಲಿ ಕಳೆದು ಹೋದ ತಕ್ಷಣ ಆಗ ಏನ್ ಮಾಡ್ತಾರೆ ಋಷಿಮುನಿಗಳು ಲೋಕ ಕಲ್ಯಾಣಕ್ಕಂತ ಹೋಗ್ತಾರೆ. ಲೋಕ ಕಲ್ಯಾಣಕ್ಕಂತ ಹೋದಾಗ ಅವ್ರು ಈ ಕ್ಷೇತ್ರಕ್ಕೆ ಬಂದಿರ್ತಾರೆ. ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಉತ್ತರ ಕಾಶಿಯಲ್ಲಿ ಕಳೆದ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡ್ತಾರೆ. ಈ ಕಲ್ಯಾಣಿಯಲ್ಲಿ ತೇಲಾಡ್ದು ನೋಡಿ ನಾನು ಉತ್ತರ ಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೆ, ನನ್ನ ಬೆತ್ತ ಇಲ್ಲಿದೆ ಅಂತಂದು ಆಗ ಋಷಿಮುನಿಗಳು ನಾಮಕರಣ ಮಾಡಿದ್ರು. ಆಗ ಉತ್ತರ ಕಾಶಿ ಜಲಮಾರ್ಗವಾಗಿ ಇಲ್ಲಿ ಬಂದ ಚಂದ್ರ ಇದು ದಕ್ಷಿಣದ ಕಾಶಿ ಕಾಶಿ ತೀರ್ಥ, ದಕ್ಷಿಣದ ಕಾಶಿ ಮಹಾಕೋಟೇಶ್ವರ ಅಂತಂದು ಅಲ್ಲಿಂದ ಈ ಕ್ಷೇತ್ರಕ್ಕೆ ನಾಮಕರಣ ಮಾಡಿದ್ರು. ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ಕೊಟ್ಲ. ವಿಘ್ನೇಶ್ವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪಸ್ಸಿ ಕುಂತ ಸ್ಥಳ. ದತ್ತಾತ್ರೇಯನ ವಾಸಸ್ಥಳ ಇದು. 108 ಇಷ್ಟ ಸಿದ್ಧಾರ್ಥಿ ಸಿದ್ಧಿ ಗಣೇಶ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಸಂಕಲ್ಪ, ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ಪೇಪರ್ ಬಗ್ಗೆ, ನೌಕರಿ ಬಗ್ಗೆ, ಬಿಸಿನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಮದುವೆ ಬಗ್ಗೆ, ಮನೆ ಕಟ್ಟೋದ ಬಗ್ಗೆ ಏನಾದ್ರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಕೆಳಗೆ ತೀರ್ಥ ಪರೀಕ್ಷೆ ಮಾಡ್ಕೊಂಡು ಹೋಗುವಂತ ಈ ಕ್ಷೇತ್ರದ ನಿಯಮ. ಆ ತೊಟ್ಲ ಮುಟ್ಟುವುದರಿಂದ 108 ದೋಷಗಳ ಪರಿಹಾರ. ನಿಮಗೆ ನಿಮ್ಮ ಕುಟುಂಬಕ್ಕೆ ದೋಷಗಳಿದ್ರೆ ದೋಷಗಳ ಪರಿಹಾರ. ಕೆಳಗಿಳಿರಿ, ತೀರ್ಥ ಪರೀಕ್ಷೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ನಿಮ್ಗೆ ಎಷ್ಟಾಗುತ್ತಾ ಕಾಣಿಕೆ ಹಾಕಿ ಹೋಗ್ರಿ. ಈ ಕ್ಷೇತ್ರದ ನಿಯಮ ಕೇಳಿದ್ರಲ್ಲ, ಅಷ್ಟಂತರೂ ಅದ್ರ ಬಗ್ಗೆ ಇತ್ತು. ಒಳಗಡೆ ದೇವಸ್ಥಾನದ ಬಗ್ಗೆ ಅಂತ ನೋಡಿದ್ರಿ. ಇನ್ನು ತೇರೊಂದು ಐತೆ. ಇದು ಬಂದ್ಬಿಟ್ಟು ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಆಗೈತೆ. ಪ್ಲೇಸು ಚೆನ್ನಾಗೈತೆ. ಸಂಕ್ರಾಂತಿ ಇರೋದಕ್ಕೆ ಇಷ್ಟು ರಶ್ ಐತೆ. ವೀಕ್ ಡೇಸ್ ಒಳಗಡೆ ಇಷ್ಟು ರಶ್ ಇರಲ್ಲ. ಸೊ ಇಲ್ಲಿ ಬಾವಿ ಕೂಡ ಐತೆ. ಪ್ಲೇಸ್ ಬಂದ್ಬಿಟ್ಟು ಒಂದು ಕಾಡೊಳಗೆ ಇರೋ ತರ ಐತೆ. ಸೊ ಗಾಯ್ಸ್, ಇವಾಗ ತೇರೊಂದು ತೋರಿಸ್ತೀನಿ. ತೇರು ಹೊರಗಡೆ ಐತೆ, ಹೋಗೋಣ ಅಂತ ಬರ್ರಿ. ಅಲ್ಲಿ ರಥೋತ್ಸವ ನಡೀತೈತೆ. ಆಗಿ ಹುಣ್ಣಿಮೆ ರಥೋತ್ಸವ ನಡೀತದೆ ಅಂತ ಹೇಳಿದ್ರು ಸ್ವಾಮೀಜಿಗಳು. ಇನ್ನೂ ಹೆಚ್ಚು ವಿಡಿಯೋ ಮಾಡ್ತೈತಿ. ಹಿಂಗೆ ನಿಮ್ಗೆ ಸಪೋರ್ಟ್ ಇರಲಿ. ಸಂಕ್ರಾಂತಿಗೆಲ್ಲ ಈ ತರ ಬಂದ್ಬಿಟ್ಟು ಊರಿಂದ ಊರಿಗೆ ಬಂದ್ಬಿಟ್ಟು ಎಲ್ಲಾ ಮನೆಯಿಂದ ಬುತ್ತಿ ಕಟ್ಕೊಂಡ್ ಬಂದ್ಬಿಟ್ಟು ಊಟ ಮಾಡ್ತಾರ ನೋಡ್ರಿ. ಎಷ್ಟು ಚಂದ ಅಂದ್ರ ಇದು ನೋಡಕ್ಕೆ 2 ಕಣ್ಣು ಸಾಲಲ್ರಿ. ತೇರಲ್ಲಿ ಐತ್ ನೋಡ್ರಿ ಒಳಗಡೆ. ಅಲ್ಲಿ ಹಾಕಿದ ಅಲ್ಲೇ ಐತ್ ನೋಡ್ರಿ ತೇರ್ ಒಳಗಡೆ. ರಥೋತ್ಸವ ಮಾತ್ರ ತುಂಬಾ ಭರ್ಜರಿ ನಡೀತೆ. ಈ ಸಲ ಏನೋ ಎರಡು ತೇರು ಐತಂತೆ. ಇನ್ನೊಂದು ಅಲ್ಲೇ ಐತ್ ನೋಡ್ರಿ. ಇದ್ರ ಪಕ್ಕದಲ್ಲಿ ಒಂದ್ ದೊಡ್ಡ ತೇರು, ಒಂದ್ ಸಣ್ಣ ತೇರು. ಆಗಿ ಹುಣ್ಣಿಮೆಗೆ ಏನೋ ಇರುತ್ತಂತೆ ರಥೋತ್ಸವ. ಬಂದು ಮಿಸ್ ಮಾಡ್ಕೋಬೇಡಿ. ಮತ್ತೆ ಇದು ಶ್ರಾವಣ ಮಾಸದಲ್ಲಿ ಇಲ್ಲಿ ಪ್ರಸಾದಗಳೆಲ್ಲ ಇರುತ್ತೆ. ಪ್ಲೇಸು ತುಂಬಾ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ನಿಮಗೆ ಇಲ್ಲಿ ಪ್ರವಾಸಿ ನಿಲಯ ಕೂಡ ಸಿಗುತ್ತೆ. ಎಲ್ಲಾ ಸ್ಪೆಷಾಲಿಟೀಸ್ ಕೂಡ ಚೆನ್ನಾಗಿದೆ. ಸ್ನಾನಕ್ಕಾಯ್ತು, ನಿಮಗೆ ಟೆಂಪಲ್ ನೋಡಕ್ಕಾಯ್ತು, ವಿಸಿಟಿಗಾಯ್ತು, ಪ್ರಸಿದ್ಧವಾಗಿದೆ ಇದು.